ಎಲ್ರಿಗೂ ನಮಸ್ಕಾರ. ನಾನು ಪರಶುರಾಮ್. ಸಮಾಜ ವಿಜ್ಞಾನ ವಿಷಯದ 2024ರ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ಸರಣಿ ವಿಡಿಯೋದ 2ನೇ ಭಾಗಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನಿನ್ನೆ ಸಮಾಜ ವಿಜ್ಞಾನ ವಿಷಯದ 1ನೇ ವಿಡಿಯೋವನ್ನು ಬಿಟ್ಟಿದ್ದೆ. ಇವತ್ತು ನಾನು ಭಾಗ 2ನೇದನ್ನು ಬಿಡ್ತಾ ಇದ್ದೀನಿ. ಈ ಹೇಳಿಕೆ ರೂಪದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತಂದು ನಾನು ನಿನ್ನೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೆ. ಇವತ್ತು ಕೂಡ ಅದರ ಬಗ್ಗೆ ಮುಂದಿನ ಪ್ರಶ್ನೆಗಳಿಗೆ ಅಂದರೆ ನಿನ್ನೆ 91ರಿಂದ 104 ಪ್ರಶ್ನೆಯವರೆಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೆ. ಈಗ 105ನೇ ಪ್ರಶ್ನೆಯಿಂದ ನನ್ನ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಅದರಲ್ಲಿ 105ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಸ್ನೇಹಿತರೆ, ಮೊದಲನೆಯ ಆಯ್ಕೆ, ಕನಿಷ್ಠ ಕೂಲಿ ಕಾಯಿದೆಯು 1948ರಲ್ಲಿ ಜಾರಿಗೆ ಬಂದಿತು ಅಂತ ಇದೆ. ನಾವು ಎಲ್ಲದನ್ನು ಓದೋದಕ್ಕಿಂತ ಮುಂಚೆ ಇಲ್ಲಿಂದನೇ ನಾನು ವಿಡಿಯೋವನ್ನು ಪ್ರಾರಂಭ ಮಾಡಿಬಿಡ್ತೀನಿ. ಈ ಹೇಳಿಕೆ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡಿಬಿಡೋಣ. ಹೀಗೆ ಕನಿಷ್ಠ ಕೂಲಿ ಕಾಯ್ದೆಯು 1948ರಲ್ಲಿ ಜಾರಿಗೆ ಬಂದಿದೆ ಅಂತ ಐತೆ. ಇದು ಸರಿಯಾದಂಥ ಉತ್ತರ, ಅಂದರೆ ಸರಿಯಾದಂತಹ ಹೇಳಿಕೆಯಾಗಿತ್ತು ಇದು. ಆನಂತರ ಎರಡನೆಯ ಆಯ್ಕೆ ಏನಂತಂದರೆ, ಎರಡನೆಯ ಆಯ್ಕೆ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂತ ಇದೆ. ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿದೆ. 1ನೇದು ಸರಿಯಾಗಿದೆ, 2ನೇದು ಕೂಡ ಸರಿಯಾಗಿದೆ. ಹಾಗೆ 3ನೇದು 1947ರ ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು ಅಂತ ಇದೆ. ಈ ಹೇಳಿಕೆ ತಪ್ಪಾಗಿದೆ. ಯಾಕಂತಂದರೆ 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರೂರವರು ಈ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ್ರು. ಇಲ್ಲಿ 47 ಅಂತ ಕೊಟ್ಟಿರೋದ್ರಿಂದ ಈ ಹೇಳಿಕೆ ತಪ್ಪಾಗಿದೆ. ಇನ್ನು ನೆಕ್ಸ್ಟ್ 4ನೇ ಆಯ್ಕೆ ಏನಿದೆ ಅಂತಂದರೆ, ಭಾರತ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಇದೆ. ಈ ಹೇಳಿಕೆ ಕೂಡ ತಪ್ಪಿದೆ. ಯಾಕಂತಂದರೆ 352ನೇ ವಿಧಿಯು ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರೋದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಅಂದರೆ 352ನೇ ವಿಧಿ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಈಗ ನಾವು ಕೆಳಗೆ ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋಣ. ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಅಂದರೆ ಇಲ್ಲಿ ಮೇಲೆ 2 ಸರಿಯಾದ ಹೇಳಿಕೆಗಳಿದ್ದಾವೆ, 2 ತಪ್ಪಾದ ಹೇಳಿಕೆಗಳಿದ್ದಾವೆ. ಅದನ್ನು ನಾವೀಗ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. 1ನೆಯ ಆಪ್ಷನ್ ಏನಿದೆ ಅಂತಂದರೆ, 1 ಹೇಳಿಕೆ ಮಾತ್ರ ಸರಿಯಾಗಿದೆ. 2ನೆಯ ಆಯ್ಕೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ನಾವು ಚರ್ಚೆ ಮಾಡಿರೋ ಪ್ರಕಾರ 2 ಹೇಳಿಕೆಗಳ ಮಾತ್ರ ಸರಿಯಾಗಿವೆ. ಇದು ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ಈಗ ನಾವು ಅದರ ಬಗ್ಗೆ ಡಿಟೇಲಾಗಿ ನೋಡೋದಾದರೆ, ಇಲ್ಲಿ ಏನಿದೆ ಅಂತಂದರೆ, ಮೊದಲನೇದು ಕನಿಷ್ಠ ಕೂಲಿ ಕಾಯ್ದೆ 1948ರಲ್ಲಿ ಜಾರಿಗೆ ಬಂತು. ಇನ್ನೂ ಸ್ವಲ್ಪ ನಾವು ಈ ಸಲ ಮುಂದೆ ಯಾವ ಪ್ರಶ್ನೆ ಕೇಳ್ಬೋದು ಅಂತಂದರೆ, 1976ರಲ್ಲಿ ಏನಾಯ್ತಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಈಗ ನೆಕ್ಸ್ಟ್ ಈ ಪ್ರಶ್ನೆ ಬರ್ಬೋದು, ಆದ್ದರಿಂದ ಅದರ ಕಡೆ ನಾವು ಗಮನವನ್ನು ಕೊಡಬೇಕು. ಇನ್ನು ನೆಕ್ಸ್ಟ್ 86ನೇ ಸಂವಿಧಾನದ ತಿದ್ದುಪಡಿ ಅಂತ ಇದೆ ಇಲ್ಲ. 86ನೇ ಸಂವಿಧಾನದ ತಿದ್ದುಪಡಿ 2002ರಲ್ಲಿ ಆಗ್ತೈತಿ. ಆಗ ಏನು ಮಾಡಿದ್ರು ಅಂತಂದ್ರೆ, ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು 21A ವಿಧಿಯನ್ನು ಸೇರ್ಪಡೆ ಮಾಡಿದರು. ಇದ್ರ ಪ್ರಕಾರ ಏನಂತಂದ್ರೆ, ಶಿಕ್ಷಣ ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡಲಾಯಿತು. ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತಂದು ಘೋಷಣೆ ಮಾಡಲಾಯಿತು. ಆದ್ದರಿಂದ ರಾಜ್ಯ ಸರ್ಕಾರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಅದೇ ತಿದ್ದುಪಡಿಯ ಮೂಲಕ ಏನು ಮಾಡಿದ್ರು ಅಂತಂದರೆ, ಪಾಲಕರಿಗಾಗಿ ಒಂದು ಕರ್ತವ್ಯವನ್ನು ಸೇರ್ಪಡೆ ಮಾಡಿದರು. ಅದು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಿಸಲೇಬೇಕು. ಅದು ಪಾಲಕರ ಕರ್ತವ್ಯ. ಇದನ್ನು 11ನೇ ಮೂಲಭೂತ ಕರ್ತವ್ಯವನ್ನಾಗಿ
ಸಂವಿಧಾನಕ್ಕೆ ಸೇರಿಸಲಾಯಿತು. ಇನ್ನು ನೆಕ್ಸ್ಟ್ 1947 ಡಿಸೆಂಬರ್ 13 ಅಂದರೆ 1946ನೇ ಇಸ್ವಿ ಡಿಸೆಂಬರ್ 9ರಂದು ಏನಾಯ್ತು ಅಂತಂದರೆ ಸಂವಿಧಾನ ರಚನಾ ಸಭೆ ಸೇರಿತು. ಆವಾಗ WC ಬ್ಯಾನರ್ಜಿಯವರು ಏನಂತಂದರೆ ಅದರ ಅಧ್ಯಕ್ಷರಾಗಿದ್ದರು. ಅದು ಸಚ್ಚಿದಾನಂದ್ ಸಿನ್ಹಾರವರು ಮೊದಲ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಏನಂತಂದ್ರೆ ಅದೇ ಒಂದು 2 ದಿನ ಬಿಟ್ಟು ಅಂದರೆ 1946 ಡಿಸೆಂಬರ್ 11ರಂದು ಮತ್ತೊಮ್ಮೆ ಸಭೆ ಸೇರಿದೈತಿ. ಆಗ ರಾಜೇಂದ್ರ ಪ್ರಸಾದ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ನೆಕ್ಸ್ಟ್ ಇದಾದ ಮೇಲೆ ಏನಂತಾರೆ 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರೂರವರು ಏನು ಮಾಡಿದರು ಅಂತಂದರೆ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು. ಅದನ್ನು ಏನು ಮಾಡಿದ್ರು ಅಂತಾರೆ ಮುಂದೆ ನಮ್ಮ ಭಾರತದ ಪ್ರಸ್ತಾವನೆಯಾಗಿ ಅದನ್ನು ಸ್ವೀಕಾರ ಮಾಡಲಾಗ್ತೈತಿ. ಇನ್ನು ನೆಕ್ಸ್ಟ್ ಭಾರತದ ಸಂವಿಧಾನದಲ್ಲಿ ಈ ತುರ್ತು ಪರಿಸ್ಥಿತಿಯ ವಿಧಿಗಳದವು. ಆ ತುರ್ತು ಪರಿಸ್ಥಿತಿಯ ವಿಧಿಗಳಲ್ಲಿ 352ನೇ ವಿಧಿ ಏನು ಹೇಳ್ತೈತಿ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಸಲ ಘೋಷಣೆ ಮಾಡಲಾಗೈತಿ ಭಾರತದಲ್ಲಿ. ಅದರಲ್ಲಿ 2 ಸಲ ಬಾಹ್ಯ ಕಾರಣಗಳಿಂದಾಗಿ ಘೋಷಣೆ ಆಯಿತು ಮತ್ತು 1 ಸಲ ಆಂತರಿಕ ಕಾರಣಗಳಿಂದಾಗಿ ಘೋಷಣೆ ಮಾಡಲಾಯಿತು. ಅದು ಇಸ್ವಿ ಯಾವ್ಯಾವಾಗ ಘೋಷಣೆ ಆಯಿತು ಅಂತಂದ್ರೆ ಮೊದಲನೇದು 1962ನೇ ಇಸ್ವಿಯಲ್ಲಿ, ಆನಂತರ 1971ನೇ ಇಸ್ವಿಯಲ್ಲಿ, ಆನಂತರ 1975ನೇ ಇಸ್ವಿಯಲ್ಲಿ ಏನಾಯ್ತು ಅಂತಂದರೆ ಘೋಷಣೆ ಮಾಡಲಾಯಿತು. ಇನ್ನು ನೆಕ್ಸ್ಟ್ 356ನೇ ವಿಧಿ ಏನು ಹೇಳ್ತಂತಂದರೆ ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸೈತಿ. 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತಲ್ಲ ಅದನ್ನು ರಾಷ್ಟ್ರಪತಿ ಆಳ್ವಿಕೆ ಅಂತ ಕರಿತೀವಿ. ಕರ್ನಾಟಕದಲ್ಲಿ 6 ಸಲ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಲಾಯಿತು. ಇನ್ನು ನೆಕ್ಸ್ಟ್ 360ನೇ ವಿಧಿಯ ಪ್ರಕಾರ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುತ್ತೆ. ಆದರೆ ಇಲ್ಲಿವರೆಗೆ ಒಮ್ಮೆಯೂ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಇಲ್ಲಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿದ್ದೀನಿ ಅಂತ ಭಾವಿಸ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಅಂದರೆ ಕೆಳಗಡೆ ಇಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಒಂದನೇದು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. ಇದು ಸರಿಯಾದಂಥ ಹೇಳಿಕೆ ಆಗಿದೆ ಸ್ನೇಹಿತರೆ. ಈಗ ಎರಡನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಇದು ಕೂಡ ಸರಿಯಾದಂಥ ಹೇಳಿಕೆ. ಮೂರನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 21ನೇ ವಿಧಿ. ಇದು ತಪ್ಪಾದಂತಹ ಹೇಳಿಕೆ. ಯಾಕಂದರೆ ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೆ ವಿವರಣೆಯನ್ನು ಕೊಡುತ್ತೆ. ಇನ್ನು ನೆಕ್ಸ್ಟು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ. ಇದು ಕೂಡ ಸರಿಯಾದಂಥದ್ದು. ಅಂದರೆ ಇಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತಂದರೆ ಇದು 3ನೇ ಆಯ್ಕೆ ತಪ್ಪಾದಂಥ ಜೋಡಿ. ಸ್ವಾತಂತ್ರ್ಯದ ಹಕ್ಕು ಇದೆಯಲ್ಲ ಇದು 19ರಿಂದ 22ರವರೆಗೆ ವಿಧಿಗಳಲ್ಲಿ ಏನಂತಂದ್ರೆ ಬರುತ್ತಾ. ಆದ್ದರಿಂದ ಇಲ್ಲಿ 21 ಕೊಟ್ಟಿರೋದ್ರಿಂದ ಇದು ತಪ್ಪಾದಂಥ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು ನಾವು ಇವುಗಳ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಂತಂದರೆ 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ. ಅದರಲ್ಲಿ ಒಂದನೇದು ಸಮಾನತೆ ಹಕ್ಕು 14ರಿಂದ 18ರವರೆಗೆ ಐತಿ. ಎರಡನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿಯವರೆಗೆ ವಿವರಣೆ ಐತಿ. ಮೂರನೇದು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿಯವರೆಗೆ ವಿವರಣೆ ಐತಿ. ಆನಂತರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಅಂತ ಬರುತ್ತೆ. ಅದು ಏನಂತಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಯವರೆಗೆ. ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿಯವರೆಗೆ ಐತಿ. ಆನಂತರ ಏನಂತಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು 32ನೇ ವಿಧಿಯವರೆಗೆ ವಿಧಿ ವಿವರಣೆಯನ್ನು ಕೊಡುತ್ತೆ. ಹಾಗಾದರೆ ಇಲ್ಲಿ ನಮಗೆ ಮಿಸ್ ಆದಂಥದ್ದು 31ನೇ ವಿಧಿ. ಈ 31ನೇ ವಿಧಿ ಅದು ಏನಾಗಿತ್ತು ಅಂತಾರೆ, ಈ ಹಿಂದೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಇತ್ತು ನಮ್ಮ ಸಂವಿಧಾನದಲ್ಲಿ.
ಆ 31ನೇ ವಿಧಿಯನ್ನು ತೆಗೆದಿದ್ದರಿಂದ ಈಗೇನಾಯ್ತು ಅಂದರೆ 31ನೇ ವಿಧಿ ರದ್ದುಪಡಿಸಲಾಗಿದೆ. ಅದನ್ನು ಇಲ್ಲಿ ನಾವು ಹೇಳಂಗಿಲ್ಲ. ಈ ಆಸ್ತಿ ಹಕ್ಕನ್ನು ಈಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಎಷ್ಟನೇ ಇಸ್ವಿಗೆ ಅಂತಾರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದರು. ಆ ತಿದ್ದುಪಡಿಯ ಮೂಲಕ ಏನು ಮಾಡಿದ್ರು ಅಂದ್ರೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಟ್ಟು ಏನು ಮಾಡಿದ್ರು ಅಂತಂದರೆ ಸಂವಿಧಾನದ 300ನೇ ವಿಧಿಯಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅದನ್ನು ಕಾನೂನುಬದ್ಧ ಹಕ್ಕನ್ನಾಗಿ ಘೋಷಣೆ ಮಾಡಿದ್ದಾರೆ. ಇಲ್ಲಿಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಮುಂದಿನ ಪ್ರಶ್ನೆ ಏನಂತಂದರೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದೆ ಅಂತ ಇದೆ. ಇದು ಸರಿಯಾದಂತಹ ಹೇಳಿಕೆ ಸ್ನೇಹಿತರೆ. 1989ರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಮತದಾನದ ವಯಸ್ಸು 21 ಇದ್ದಾಗ ಅದನ್ನು ಏನು ಮಾಡಿದ್ರು ಅಂತಂದ್ರೆ ಅವರು 18 ವರ್ಷಕ್ಕೆ ಇಳಿಸಿದರು. ನೆಕ್ಸ್ಟ್ ಇದಾದ ಮೇಲೆ ಎರಡನೇದು ಬಿ ಏನಿದೆ ಅಂತಾರೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ ಅಂತ. ಇದು ಕೂಡ ಸರಿಯಾದಂತಹ ಹೇಳಿಕೆ. ಯಾಕಂತಂದರೆ ಸ್ಥಳೀಯ ಸಂಸ್ಥೆಗಳು ಏನದವಲ್ಲ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇವುಗಳಿಗೆ ರಾಜ್ಯ ಚುನಾವಣಾ ಆಯೋಗ ಎಲೆಕ್ಷನನ್ನು ನಡೆಸುತ್ತೆ. ಅದು ಏನಂತಾರೆ 243ನೇ ವಿಧಿ ಬರುತ್ತೆ ಸಂವಿಧಾನದಲ್ಲಿ. ಆ 243ನೇ ವಿಧಿಯ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸೋದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ. ಇನ್ನು ನೆಕ್ಸ್ಟ್ ಏನಂತಂದರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯು 1986ರಲ್ಲಿ ಜಾರಿಗೆ ಬಂದಿತು ಅಂತೈತಿ. ಇದು ಏನಂತಂದ್ರೆ ಸರಿಯಾದಂಥ ಉತ್ತರ ಅಲ್ಲ. ಯಾಕಂತಂದ್ರೆ ಈ ಕಾಯ್ದೆ ಬಂದಿದ್ದು 1976ರಲ್ಲಿ. ಆದ್ದರಿಂದ ಈ ಹೇಳಿಕೆ ತಪ್ಪು. ಅಂದರೆ 1ನೇ ಹೇಳಿಕೆ ಸರಿ ಇದೆ, 2ನೇ ಹೇಳಿಕೆ ಸರಿ ಇದೆ, 3ನೇ ಹೇಳಿಕೆ ಸರಿ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಆಪ್ಷನಿಗೆ ಹೋದ್ವಿ ಅಂತಂದರೆ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಆಪ್ಷನ್ನಲ್ಲಿ ಎ ಸರಿ, ಎ ಮತ್ತು ಬಿ ಸರಿ, ಎ ಮತ್ತು ಸಿ ಸರಿ, 4ನೇದು ಎ ಬಿ ಸಿ ಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಎ ಮತ್ತು ಬಿ ಮಾತ್ರ ಸರಿ. ಇನ್ನು ನಾವು ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಾಯ್ತು ಅಂತಂದರೆ ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ ಸ್ನೇಹಿತರೆ. ಪಟ್ಟಿ 1ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಭಾರತದ ಚುನಾವಣಾ ಆಯೋಗದ ರಚನೆ ಕೊಟ್ಟಿದ್ದಾರೆ. ಭಾರತದ ಚುನಾವಣಾ ಆಯೋಗದ ರಚನೆ ಏನಂತಂದರೆ 324ನೇ ವಿಧಿಯ ಪ್ರಕಾರ ಈ ಭಾರತದ ಚುನಾವಣಾ ಆಯೋಗ ರಚನೆ ಆಗುತ್ತೆ. ಅದನ್ನು ಬಿ ಪಟ್ಟಿಯಲ್ಲಿ ಎಲ್ಲಿಯಾದರೂ ಐತೆಯನ್ನು ನೋಡೋಣ. ಐತಿ ಸ್ನೇಹಿತರೆ, ಇದು 3ನೇ ಆಯ್ಕೆಯಲ್ಲಿ 324ನೇ ವಿಧಿ ಐತಿ. ಮತ್ತು 324ರಿಂದ 329ನೇ ವಿಧಿಯವರೆಗೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ನಮ್ಮ ಸಂವಿಧಾನದಲ್ಲಿ. ಆನಂತರ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಐತಿ ಸ್ನೇಹಿತರೆ. ಹಿಂದೆ ನಾವು ಇದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ವಿ. ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಕ್ಕಂಥ ವಿಧಿ ಯಾವುದಂತಾರೆ 352ನೇ ವಿಧಿ. ನೆಕ್ಸ್ಟ್ ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ. ಇದರ ಬಗ್ಗೆ ನಾವು ಮಾತಾಡಿದ್ವಿ. ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿದೆ ಅಂತ ಐತಿ. ಇದು 21A ವಿಧಿ. ಸ್ನೇಹಿತರೆ ನೋಡ್ರಿ, ನಾವು ಒಂದು ಪ್ರಶ್ನೆ ಏನಾದರೂ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಂದಿನ ಪ್ರಶ್ನೆಯನ್ನು ಎಷ್ಟು ಈಸಿಯಾಗಿ ಉತ್ತರಿಸ್ಬೋದು ಅಂತಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಹಿಂದ್ಗಡೆ ಏನು ಮಾಡಿದ್ವಿ ಅಂತಂದರೆ ಡಿಟೇಲಾಗಿ ನೋಡ್ಕೊಂಡು ಬಿಟ್ಟಿದ್ವಿ. ನಾವು ಈ ರೀತಿಯಾಗಿ ಓದಿದ್ವಿ ಅಂತಂದರೆ ಒಂದು ಸಲ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡೋದಕ್ಕೆ ಬಂತಂದ್ರೆ ನಾವು ಮುಂದಿನ ಪ್ರಶ್ನೆಗಳಿಗೆ ಅತಿ ಹೆಚ್ಚು ಉತ್ತರವನ್ನು ಕೊಟ್ಟುಬಿಡ್ತೀವಿ. ಅದಕ್ಕೆ ನಾವು ಸಮಗ್ರವಾಗಿ ಅಧ್ಯಯನ ಮಾಡೋದು ಭಾಳಷ್ಟು ಮುಖ್ಯ. ಈಗ ನಾವು ಇಲ್ಲಿ ಇವುಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೇಕಂತಂದರೆ ಒಂದನೇದು ಎಗೆ 324 A3 ಎಲ್ಲೈತಿ ನೋಡ್ಕೊಳ್ತಾ ಹೋಗಬೇಕು. A3 ಎಲ್ಲ 2 ಕಡೆ ಇರೋದ್ರಿಂದ ನೆಕ್ಸ್ಟ್ ಬಿಗೆ ಹೋಗೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಅಂದರೆ B1 ಎಲ್ಲಿದೆ ಅಂತ ನೋಡಬೇಕು. B1
ಮೂರನೇ ಆಪ್ಷನ್ನಲ್ಲಿ ಮಾತ್ರ ಇರೋದರಿಂದ ನಾವು ಮುಂದಿನವುಗಳನ್ನು ನೋಡೋಕೆ ಹೋಗಬಾರ್ದು. ನಾವು ಇದಕ್ಕೆ ರೈಟ್ ಹಾಕಿ ಮುಂದೆ ಹೋಗ್ತಾ ಇರಬೇಕು. ಯಾಕಂದ್ರೆ ಮುಂದಿನವು ತಮ್ಮಷ್ಟಕ್ಕೆ ತಾವೇ ಕರೆಕ್ಟಾಗಿರ್ತವೆ. ಟೈಮನ್ನು ವೇಸ್ಟ್ ಮಾಡಲಾರ್ದೆ ನಾವು ಎಕ್ಸಾಮ್ನಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದು ಭಾಳಷ್ಟು ಅನುಕೂಲ ಆಗುತ್ತೆ, ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 109ನೇ ಪ್ರಶ್ನೆ, ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಐತೆ. ಏನಂತ ನೋಡೋಣ ನಾವೀಗ. ಹೇಳಿಕೆ ಏನಂತಂದರೆ, ಒಂದನೇದು ಹೇಳಿಕೆ ಎ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗೆ ಸಂಬಂಧಿಸಿದೆ ಅಂತ ಇದೆ. ಇದು ಏನಂತಂದರೆ ಸರಿಯಾದಂತಹ ಹೇಳಿಕೆ ಸ್ನೇಹಿತರೆ. ಅಂದರೆ ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯನ್ನು ಪ್ರಾದೇಶಿಕ ಅಸಮತೋಲನದ ನಿವಾರಣೆಗಾಗಿ ರಚನೆ ಮಾಡ್ತಾರೆ, ಅಧ್ಯಯನ ಮಾಡೋದಕ್ಕೆ. ಅವರು ಅಧ್ಯಯನ ಮಾಡಿ ಏನು ಮಾಡಿದ್ರು ಅಂತಂದರೆ ಕರ್ನಾಟಕದಲ್ಲಿ 114 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳಂತಂದು ಗುರುತಿಸ್ತಾರೆ. ಇನ್ನು ನೆಕ್ಸ್ಟ್ ಬಿ ಆಯ್ಕೆ ಏನಿದೆ ಅಂತಂದರೆ, ಸುಚೇತಾ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಗಳು ಆಗಿದ್ದರು ಅಂತ ಐತಿ. ಇಲ್ಲಿ ಏನಂತಾರೆ, ಸುಚೇತಾ ಕೃಪಲಾನಿಯವರು ಇವ್ರು ಏನಂತಾರೆ ಉತ್ತರ ಪ್ರದೇಶ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು. ಇಲ್ಲಿ ಮಹಾರಾಷ್ಟ್ರ ಕೊಟ್ಟಿರೋದ್ರಿಂದ ಈ ಆಯ್ಕೆ ತಪ್ಪು. ಭಾರತದಲ್ಲಿ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂಥವ್ರು ಸುಚೇತಾ ಕೃಪಲಾನಿಯವರು. ಅವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿದ್ದರು 1963ನೇ ಇಸ್ವಿಯಲ್ಲಿ. ಮತ್ತು ನೆಕ್ಸ್ಟ್ ಸಿ ಏನಿದೆ ಅಂತಂದರೆ ಹೇಳಿಕೆ, ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂತ ಐತಿ. ಇದು ಸರಿಯಾದಂಥ ಹೇಳಿಕೆ. ನೆಕ್ಸ್ಟ್ 4ನೇದು ಡಿ ಏನೈತೆ ಅಂತಂದರೆ, VS ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಅಂತ ಐತಿ. ಇದು ಕೂಡ ಸರಿಯಾದಂಥ ಹೇಳಿಕೆ. ಅಂದರೆ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ, 1 ಹೇಳಿಕೆ ತಪ್ಪೈತಿ. ಆ ಥರದ ಆಪ್ಷನ್ ಯಾವುದೈತಿ ಅಂತಂದರೆ 1 ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 3 ಹೇಳಿಕೆಗಳು ಸರಿಯಾಗಿವೆ, ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ ಅಂತೈತಿ. ಇದಕ್ಕೆ ಉತ್ತರ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 3ನೆಯ ಆಪ್ಷನ್ ಏನಂತಾರೆ ಸರಿಯಾದಂಥ ಉತ್ತರ. ಇಲ್ಲಿ ನಾವು ಇನ್ನೂ ಸ್ವಲ್ಪ ಇದರ ಬಗ್ಗೆ ಡಿಟೇಲಾಗಿ ನೋಡ್ಬೇಕಂತಂದರೆ, ಸುಚೇತಾ ಕೃಪಲಾನಿಯವರು ಉತ್ತರ ಪ್ರದೇಶದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಮತ್ತು ಭಾರತದಲ್ಲಿಯೇ ಮುಖ್ಯಮಂತ್ರಿ ಆದಂಥ ಮಹಿಳೆಯರಲ್ಲಿ ಇವರೇ ಪ್ರಥಮರು. ಹಾಗೆ ಇದೇ ಉತ್ತರ ಪ್ರದೇಶ ರಾಜ್ಯಕ್ಕೆ ಸರೋಜಿನಿ ನಾಯ್ಡು ಅವರು ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಅಂತಂದ್ರೆ ಅದು ಸರೋಜಿನಿ ನಾಯ್ಡು ಅವರಾಗಿದ್ದರು. ಅವರು ಕೂಡ ಈ ಉತ್ತರ ಪ್ರದೇಶಕ್ಕೆ ರಾಜ್ಯಪಾಲರು ಆಗಿದ್ದರು. ಇನ್ನು ನೆಕ್ಸ್ಟ್ ಉಳಿದಂಥ ಮಹಿಳೆಯರ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ, ಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ರವರು, ಪ್ರಥಮ ಲೋಕಸಭಾ ಸ್ಪೀಕರ್ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರಂತಂದರೆ ಮೀರಾ ಕುಮಾರ್. ಇವ್ರ ಬಗ್ಗೆ ಕೂಡ ಏನಂತಂದರೆ ಪ್ರಶ್ನೆಗಳು ಮುಂದಿನ ದಿನಮಾನಗಳಲ್ಲಿ ಬರ್ಬೋದು. ಆದ್ದರಿಂದ ಅವ್ರ ಬಗ್ಗೆ ನಾವು ನೆನಪಿಟ್ಕೊಳ್ಳೋದು ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. 1ನೇ ಹೇಳಿಕೆಯನ್ನು ನೋಡೋಣ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು ಅಂತ ಇದೆ. ನಾವು ನಿನ್ನೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಹೇಳಿಕೆ ಏನಂತಂದರೆ ಸರಿಯಾಗೈತಿ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂದರೆ FD ರೂಸ್ವೆಲ್ಟ್ ಅವರು ಅಮೇರಿಕದ ಮಾಜಿ ಅಧ್ಯಕ್ಷರು. ಅವರು ಏನು ಮಾಡಿದರು ಅಂತಂದರೆ ವಿಶ್ವಸಂಸ್ಥೆ ಎನ್ನುವ ಶಬ್ದವನ್ನು ಕೊಟ್ಟರು. ನೆಕ್ಸ್ಟ್ ಏನಂತಂದ್ರೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಇಟಲಿ, ಫ್ರಾನ್ಸ್ ಮತ್ತು ಚೀನಾ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಇಟಲಿ ಏನಂತಂದರೆ ಇದು ಶಾಶ್ವತ ರಾಷ್ಟ್ರ ಅಲ್ಲ, ಆದ್ದರಿಂದ ಇದೇನಂತಾರೆ ಹೇಳಿಕೆ ತಪ್ಪಾಗೈತಿ. ಇಲ್ಲಿ ಶಾಶ್ವತ ರಾಷ್ಟ್ರಗಳು ಭದ್ರತಾ ಸಮಿತಿಯಲ್ಲಿ 5 ಶಾಶ್ವತ ರಾಷ್ಟ್ರಗಳು ಇರ್ತವೆ, 10 ಏನಂತಂದ್ರೆ ಹಂಗಾಮಿ ರಾಷ್ಟ್ರಗಳು ಇರ್ತವೆ. ಆ 5 ಶಾಶ್ವತ ಸದಸ್ಯ ರಾಷ್ಟ್ರಗಳು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತಂದರೆ ABCFR ಅಂತ. ABCFR ಅಂತಂದರೆ A ಅಂದರೆ ಅಮೇರಿಕಾ, B ಅಂತಂದರೆ ಬ್ರಿಟನ್, C ಅಂತಂದರೆ ಚೀನಾ, F ಅಂದರೆ ಫ್ರಾನ್ಸ್, R ಅಂತಂದರೆ ರಷ್ಯಾ.
ಇದನ್ನು ಇನ್ನೂ ಒಂದು ರೀತಿಯಾಗಿ ನಾವು ನೆನ್ಪಿಟ್ಕೊಳ್ಬೋದು, RCB ಫ್ಯಾನ್ ಅಂತಲೂ ನೆನ್ಪಿಟ್ಕೋಬೋದು. RCB ಫ್ಯಾನ್ ಅಂತಂದರೆ ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ಮತ್ತು ಅಮೇರಿಕಾ. ಈ ಸುಮ್ಮನೆ ಹಂಗೆ ನಮಗೆ ನೆನಪಿಗೆ ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತಂದು ಆ ಎನ್ನನ್ನು ಸೇರಿಸಿದ್ದೀವಿ. ನಾವು RCB ಫ್ಯಾನ್ ಅಂತಾದರೂ ಇಟ್ಕೋಬೋದು ಅಥವಾ ABCFRಗಳು ಅಂತಾದರೂ ಇಟ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರುಗಳನ್ನು ಒಳಗೊಂಡಿದೆ ಅಂತ ಇದೆ. ಇದು ಏನಂತಾರೆ ಸರಿಯಾದಂಥ ಹೇಳಿಕೆಯಾಗಿ ಐತಿ. ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ ಪಟ್ಟಣದಲ್ಲಿ ಐತಿ. ಅಲ್ಲಿ 15 ಮಂದಿ ನ್ಯಾಯಾಧೀಶರು ಇರ್ತಾರೆ. ಅವರ ಅಧಿಕಾರದ ಅವಧಿ 9 ವರ್ಷ. ಈಗ ನಮ್ಮ ಭಾರತದಿಂದ ದಲ್ವೀರ್ ಭಂಡಾರಿಯವರು ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು, ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಯಾಗಿದ್ದ ಟ್ರಿಗ್ವೇಲಿ ಅವರು ಸ್ವೀಡನ್ ದೇಶದವರಾಗಿದ್ದಾರೆ ಅಂತೈತಿ. ಇದು ಏನಂತಂದ್ರೆ, ಟ್ರಿಗ್ವೇಲಿ ಅವರು ನಾರ್ವೆ ದೇಶದವರು. ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಅಂದರೆ 2 ಹೇಳಿಕೆಗಳು ಸರಿಯಾಗಿದ್ದವು, 2 ಹೇಳಿಕೆಗಳು ತಪ್ಪಾಗಿದ್ದವು. ಸರಿಯಾದಂಥ ಹೇಳಿಕೆಗಳು ಯಾವಂತಂದರೆ A ಮತ್ತು C ಸರಿ, B ಮತ್ತು D ತಪ್ಪು. ಈಗ ನಾವು ಆಯ್ಕೆಗೆ ಬರೋಣ. 1ನೇ ಆಯ್ಕೆ ಏನೈತೆ ಅಂತಂದರೆ A, B ಮತ್ತು C ಸರಿ ಇದ್ದಾವೆ ಅಂತೈತಿ. ಆನಂತರ 2ನೇದು B, C, D ಸರಿ ಅಂತೈತಿ. 3ನೇದು A, B, D ಸರಿ ಅಂತೈತಿ. 4ನೇದು A ಮತ್ತು C ಸರಿ ಅಂತೈತಿ. ಇಲ್ಲಿ ಏನಂತಂದರೆ A ಮತ್ತು C ಸರಿ, ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ. 1ನೇದು ಹೇಳಿಕೆಯನ್ನು ನೋಡೋಣ. ಎಮಿಲಿ ಡರ್ಕೀಮ್ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಅಂತ ಐತಿ. ಎಮಿಲಿ ಡರ್ಕೀಮ್ ಅವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಭಾಳಷ್ಟು ಶ್ರಮಿಸಿದರು. ಇದು ಏನಂತಂದರೆ ಸರಿಯಾದಂಥ ಆಯ್ಕೆ. ಇನ್ನು ನೆಕ್ಸ್ಟು, 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಅಂತೈತಿ. ಅಂದರೆ ಬ್ರಿಟಿಷರು ಬಂದಾಗ ನಮ್ಮ ದೇಶದಲ್ಲಿ ಅವ್ರು ಏನು ಮಾಡಿದ್ರು ಅಂತಂದರೆ ಸಮಾಜಶಾಸ್ತ್ರವನ್ನು ಪರಿಚಯಿಸಿದರು. ಅದು ಎಲ್ಲಿ ಪರಿಚಯಿಸಿದರು ಅಂತಂದ್ರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪರಿಚಯಿಸಿದರು. ಇಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯ ಅಂತ ಇರೋದರಿಂದ ಈ ಹೇಳಿಕೆ ಏನಂತಂದ್ರೆ ತಪ್ಪು. ಸ್ನೇಹಿತರೆ ನೋಡ್ರಿ, ಎಷ್ಟು ನಮಗೆ ಕನ್ಫ್ಯೂಷನ್ ಮಾಡ್ತಾರಂತಂದರೆ, ಇಸ್ವಿ ಕೂಡ ಸರಿಯಾಗೈತಿ, ಇಲ್ಲಿ 1914 ಕರೆಕ್ಟ್ ಐತಿ. ನಾವು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರನ ಪರಿಚಯಿಸಲಾಯಿತು, ಇದೆಲ್ಲವೂ ಸರಿ ಐತಿ. ಇಲ್ಲಿ ಮುಂಬೈಯನ್ನು ಬಿಟ್ಟು ಮದ್ರಾಸನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇದು ತಪ್ಪಾದಂಥ ಹೇಳಿಕೆ. ನೆಕ್ಸ್ಟ್ 3ನೇದು, ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಪದದಿಂದ ಬಂದಿದೆ ಅಂತೈತಿ. ಹೌದು, ಇದು ಸರಿಯಾದಂಥ ಹೇಳಿಕೆ. ಲ್ಯಾಟಿನ್ ಭಾಷೆ ಕೊಲೆರೆ ಎನ್ನುವ ಪದದಿಂದ ಬಂದೈತಿ. ಇದರ ಅರ್ಥ ಏನಂತಂದರೆ ಕೃಷಿ ಮಾಡು ಎನ್ನುವ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ 4ನೇ ಆಯ್ಕೆ, ಮ್ಯಾಕ್ಸ್ ವೆಬರ್ ಅವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು ಅಂತೈತಿ. ಇದು ಕೂಡ ಏನಂತಂದ್ರೆ ಸರಿಯಾದಂಥ ಹೇಳಿಕೆ. ಆದ್ದರಿಂದ ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತಂದ್ರೆ ಆಪ್ಷನ್ 2, ಇದು ತಪ್ಪಾದಂಥ ಹೇಳಿಕೆ. ಇನ್ನು ನೆಕ್ಸ್ಟ್ ನಾವು 8ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಸಮಾಜಶಾಸ್ತ್ರಜ್ಞರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ 8ನೇ ತರಗತಿಗೆ ಹೋಗಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಓದ್ಕೊಂಡು ಬಿಟ್ಟರೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಈಸಿಯಾಗಿ ನಾವು ಉತ್ತರಿಸ್ಬೋದು. ಅದರಲ್ಲಿ ಏನಂತಂದರೆ ಆಗಸ್ಟ್ ಕಾಮ್ಟೆಯವರು ಸಮಾಜಶಾಸ್ತ್ರ ಅಂತ ಒಂದು ಹೊಸ ವಿಷಯ, ಅಂದರೆ ಇದು ಸಮಾಜ ವಿಜ್ಞಾನದಲ್ಲಿ ಇತ್ತು, ಅದನ್ನು ಸಪ್ರೇಟ್ ಮಾಡಿ ಆಗಸ್ಟ್ ಕಾಮ್ಟೆಯವರು ಸಮಾಜಶಾಸ್ತ್ರ ಅಂತ ಕರೆದರು. ಆದ್ದರಿಂದ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟು ಹರ್ಬರ್ಟ್ ಸ್ಪೆನ್ಸರ್ ಅಂತಕ್ಕಂಥ ಇಂಗ್ಲೆಂಡ್ ದೇಶದ ಸಮಾಜಶಾಸ್ತ್ರಜ್ಞ. ಈತ 19ನೇ ಶತಮಾನದಲ್ಲಿದ್ದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಅಂತ ಕರಿತೀವಿ ಈತನನ್ನು. ನೆಕ್ಸ್ಟ್ ಎಮಿಲಿ ಡರ್ಕಿಮ್. ಈ ಎಮಿಲಿ ಡರ್ಕಿಮ್ ಫ್ರಾನ್ಸ್ ದೇಶದ ಸಮಾಜಶಾಸ್ತ್ರಜ್ಞ. ಈತ ಈ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡೋದಕ್ಕೆ ಭಾಳಷ್ಟು ಶ್ರಮ ವಹಿಸಿದ. ನೆಕ್ಸ್ಟ್ ಈತನ ನಂತರ ಬರ್ತಕ್ಕಂತಹ
ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಯಾರು ಅಂತಂದರೆ ಮ್ಯಾಕ್ಸ್ ವೆಬರ್. ಈತ ಜರ್ಮನಿಯ ಸಮಾಜಶಾಸ್ತ್ರಜ್ಞನಾಗಿದ್ದ. ಈತ ಏನು ಮಾಡಿದ್ನ ಅಂತಂದ್ರೆ ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದ್ದ. ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್. ಈತ ಜರ್ಮನಿಯ ಸಮಾಜಶಾಸ್ತ್ರಜ್ಞ, ಪ್ರಸಿದ್ಧನಾದಂತಹ ಸಮಾಜಶಾಸ್ತ್ರಜ್ಞ. ಆತ ಏನಂತಂದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಎನ್ನುವ ಕೃತಿಗಳನ್ನು ಬರೆದಿದ್ದ. ಇನ್ನು ನೆಕ್ಸ್ಟ್ 1914ರಲ್ಲಿ ನಾವು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯ ಮಾಡಲಾಯಿತು ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಯಾರ್ಯಾರು ಅಂತಂದರೆ GS ಗುರ್ರೆ, MN ಶ್ರೀನಿವಾಸನ್, AR ದೇಸಾಯಿ, ಇರಾವತಿ ಕರ್ವೆ, SA ದುಬೆ. ಇವರು ಏನಂತಂದ್ರೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ. ಅಂದರೆ ಸ್ನೇಹಿತರೆ, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗಗಳು ವಾಸಿಸ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಯಾವುವು ಅಂತಂದ್ರೆ 1ನೇ ಆಯ್ಕೆ ಗುರುಂಗು, ಲಿಂಬಿ ಮತ್ತು ಲೆಪ್ಪ ಅಂತ ಇದೆ. 2ನೇದು ಬೈಗಾ, ಕಾರ್ಯ ಮತ್ತು ಕೊಂಡ ಅಂತ ಇದೆ. 3ನೇದು ಕುಕಿ, ಮೈತೇಯಿ ಮತ್ತು ಅಪತಾನಿ ಅಂತ ಇದೆ. 4ನೇದು ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ. ಇಲ್ಲಿ ಸರಿಯಾದಂಥ ಆಯ್ಕೆ 4ನೇ ಆಯ್ಕೆ ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ ಅಂತ. ಸ್ನೇಹಿತರೆ, ಇಲ್ಲೇನಂತಾರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನು ವಿಂಗಡಿಸಿದ್ದಾರೆ. ಯಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಅಂತಂದರೆ ಈಶಾನ್ಯ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು. ಈಶಾನ್ಯ ಭಾರತ ಅಂತಂದರೆ ಇಲ್ಲಿ ಏನೈತಲ್ಲ ಈಶಾನ್ಯ ರಾಜ್ಯಗಳು, ಇಲ್ಲಿ 7 ರಾಜ್ಯಗಳು ಬರ್ತವೆ. ಅವುಗಳನ್ನು ನಾವು ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರಿತೀವಿ. ಆ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು ಅಂತಂದರೆ ಅಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಗುರುಂಗು, ಲಿಂಬಿ, ಲೆಪ್ಪ. ಇವು ಏನಂತಂದರೆ ಈ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂತಹ ಏನಂತಂದ್ರೆ ಬುಡಕಟ್ಟು ಜನಾಂಗಗಳು. ಮತ್ತು ಅಲ್ಲಿ ಕಾಸಿ ಬೆಟ್ಟಗಳು ಅಂತ ಬರ್ತವೆ, ಗ್ಯಾರೋ ಬೆಟ್ಟಗಳು ಅಂತ ಬರ್ತವೆ. ಆ ಗ್ಯಾರೋ ಬೆಟ್ಟಗಳಲ್ಲಿ ವಾಸಿಸೋರನ್ನ ಗ್ಯಾರೋ ಬುಡಕಟ್ಟು ಜನಾಂಗ ಅಂತಲೂ ಕರಿತೀವಿ, ಕಾಸಿ ಬುಡಕಟ್ಟು ಜನಾಂಗ ಅಂತಲೂ ಕರಿತೀವಿ. ಹಾಗೆ ಗ್ಯಾರೋ, ಕಾಸಿ, ಗುರುಂಗ್, ಲಿಂಬಿ, ಲೆಪ್ಪ ಅಂತ ಬಂದವು ಅಂತಂದರೆ ಅವು ಏನಂತಾರೆ ಈಶಾನ್ಯ ಭಾರತ ಬುಡಕಟ್ಟುಗಳು ಅಂತ ತಿಳ್ಕೊಳ್ಬೇಕು. ಇನ್ನು ಮಧ್ಯ ಭಾರತದಲ್ಲಿ ಕೆಲವೊಂದಿಷ್ಟು ಬುಡಕಟ್ಟುಗಳು ಕಂಡು ಬರ್ತವೆ. ಮಧ್ಯ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟುಗಳನ್ನು ನೆನಪಿಟ್ಕೊಳ್ಳೋದು ಭಾಳಷ್ಟು ಸುಲಭ. ಯಾಕಂತಂದ್ರೆ ನಾವು ಇತಿಹಾಸ ಓದುವಾಗ ಅಲ್ಲಿ ಬುಡಕಟ್ಟು ದಂಗೆಗಳು ಅಂತ ಬರ್ತವೆ. ಸಂತಾಲರು ಅಂತ ಬರ್ತಾರೆ, ಮುಂಡರು ಅಂತ ಬರ್ತಾರೆ, ಕೋಲರು ಅಂತ ಬರ್ತಾರೆ, ಆಮೇಲೆ ಬಿಲ್ಲರು ಅಂತ ಬರ್ತಾರೆ. ಈ ಎಲ್ಲ ಏನಂತಂದ್ರೆ ಬುಡಕಟ್ಟು ಜನಾಂಗಗಳು ಮಧ್ಯ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಜನಾಂಗಗಳು. ಇನ್ನು ನೆಕ್ಸ್ಟ್ ಏನಂತಾರೆ ದಕ್ಷಿಣ ಭಾರತಕ್ಕೆ ಬಂದರೆ ನಾವು ಅಂದರೆ ಕರ್ನಾಟಕ, ಕೇರಳ, ತಮಿಳುನಾಡು ಈ ರಾಜ್ಯಗಳಲ್ಲಿ ಬಂದ್ವಿ ಅಂತಂದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥವ್ರು ಯಾವಪ್ಪ ಅಂದ್ರೆ ಸೋಲಿಗರು ಅಂತ ಬರ್ತಾರೆ, ಅಂದರೆ ಸೋಲಿಗ ಜನಾಂಗ ಬರುತ್ತೆ. ಆನಂತರ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಿಗಳು ಅಂತ ಬರ್ತಾರೆ, ಹಾಲಕ್ಕಿಯವರು ಅಂತ ಬರ್ತಾರೆ, ಆಮೇಲೆ ಜೇನು ಕುರುಬ ಅಂತ ಬರ್ತಾರೆ, ತೋಡರು ಅಂತ ಬರ್ತಾರೆ. ಇವರೆಲ್ಲ ಏನಂತಾರೆ ದಕ್ಷಿಣ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಜನಾಂಗಗಳು. ಇನ್ನು ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹೇಳಿದ್ವಲ್ಲ ಸ್ನೇಹಿತರೆ, ಇವು ಏನಂತಂದ್ರೆ ಜಾರ್ವಾಗಳು. ಈ ಜಾರ್ವಾಗಳ ಮೇಲೆ ಏನಾಯ್ತು ಅಂತಂದ್ರೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ದಾಳಿ ಆಗ್ತೈತಿ. ಅವರು ಅವರಿಗೋಸ್ಕರ ರಕ್ಷಣೆ ಮಾಡ್ಬೇಕಂತಂದು ಸರ್ಕಾರ ಕ್ರಮ ಕೈಗೊಳ್ತೈತಿ. ಆದ್ದರಿಂದ ಜಾರ್ವಾಗಳು ಅಂದ್ಬಿಟ್ಟು ನಾವು ಅಂಡಮಾನ್ ನಿಕೋಬಾರ್ ನೆನಪಾಗಿಬಿಡ್ಬೇಕು. ಇವು ಇಷ್ಟು ಏನಂತಂದ್ರೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಇರತಕ್ಕಂಥ ಮಾಹಿತಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಎ ಹೇಳಿಕೆ ಏನಂತಂದರೆ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬರುತ್ತಿವೆ ಅಂತೈತಿ. ಇದು ಏನಂತಾರೆ ಸರಿಯಾದಂಥ ಹೇಳಿಕೆ. ಯಾಕಂದರೆ ಪಿತೃಪ್ರಧಾನ ಕುಟುಂಬ
ಭಾರತ, ಚೀನಾ, ಇನ್ನುಳಿದಂಥ ರೋಮ್, ಈಜಿಪ್ಟ್ ಅಲ್ಲೆಲ್ಲ ಕೂಡ ಮುಂದುವರ್ಕೊಂಡು ಬಂದಿತ್ತು, ಅಸ್ತಿತ್ವದಲ್ಲಿ ಇತ್ತು. ಈಗೂ ಕೂಡ ಅದು ಮುಂದುವರ್ಕೊಂಡು ಬಂದೈತಿ. ಇನ್ನು ನೆಕ್ಸ್ಟ್ ಏನಂತಂದರೆ, ಕೇರಳ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ ಅಂತ ಐತಿ. ಇದು ಕೂಡ ಏನಂತಂದ್ರೆ ಸರಿಯಾದಂತಹ ಹೇಳಿಕೆ. ಯಾಕಂದರೆ ಕೇರಳದಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಏನಂತಂದ್ರೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಐತಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ಒಂದು ಸ್ವಲ್ಪ ಈ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಕೂಡ ಐತಿ. ಇನ್ನು ನೆಕ್ಸ್ಟ್ ನಾವು ಏನಂತಾರೆ, ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಅಂತೈತಿ. ಇದನ್ನು ನೋಡಿದ ತಕ್ಷಣ ನಾವು ಇದು ರಾಂಗ್ ಅಂತಂದು ಮೊದಲೇ ಡಿಸೈಡ್ ಮಾಡಿಬಿಡ್ಬೋದು. ಯಾಕಂತಂದ್ರೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡೈತಿ. ಇಲ್ಲಿ 27 ಕೊಟ್ಟಿರೋದ್ರಿಂದ ಈ ಹೇಳಿಕೆ ತಪ್ಪು. ಆನಂತರ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ. ಇದು ಸರಿಯಾದಂಥ ಹೇಳಿಕೆ. ಅಂದ್ರೆ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಕೆಳಗಡೆ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ. ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೈತಿ. ಮೊದಲನೆಯ ಆಯ್ಕೆ 1 ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 4 ಹೇಳಿಕೆಗಳು ಸರಿಯಾಗಿವೆ ಅಂತೈತಿ. ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದ್ರೆ, ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಐತಿ. ಅಂದರೆ ಇವರು ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವು ಯಾವ್ಯಾವ ಅಂತ ನೋಡೋಣ. 1ನೇದು 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಿತು. ಇದು ಸರಿಯಾದಂಥ ಉತ್ತರ. ಭಾರತ ಸರ್ಕಾರ 88ನೇ ಇಸ್ವಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತು. ನೆಕ್ಸ್ಟ್ 1987ರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು ಅಂತೈತಿ. ಇದು ಕೂಡ ಸರಿಯಾದಂಥ ಹೇಳಿಕೆ. ಇನ್ನು ನೆಕ್ಸ್ಟ್ 2006ರಲ್ಲಿ ಬಾಲಕಾರ್ಮಿಕ ಅಥವಾ ಬಾಲ ಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆಯು ಜಾರಿಗೆ ಬಂದಿತು ಅಂತೈತಿ. ಇದು ಕೂಡ ಏನಂತಾರೆ ಸರಿಯಾದಂಥ ಹೇಳಿಕೆ. ಇನ್ನು ನೆಕ್ಸ್ಟ್ 4ನೇದು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1985ರಲ್ಲಿ ಜಾರಿಗೊಳಿಸಲಾಯಿತು ಅಂತೈತಿ. ಇದು ಏನಂತಂದ್ರೆ ತಪ್ಪಾದಂತಹ ಹೇಳಿಕೆ. ಯಾಕಂತಂದರೆ ಈ ಹೇಳಿಕೆ 1976ರಲ್ಲಿ ಈ ಏನಪ್ಪ ಅಂತಂದ್ರೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬರುತ್ತೆ. 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬರುತ್ತೆ. ಆದ್ದರಿಂದ ಇಲ್ಲಿ 85 ಕೊಟ್ಟಿರೋದ್ರಿಂದ ಇದು ಏನಂತಾರೆ ತಪ್ಪಾದಂಥ ಹೇಳಿಕೆ ಸ್ನೇಹಿತರೆ. ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಹೆಂಗಂತಂದ್ರೆ 1986ರಲ್ಲಿ ಫಸ್ಟ್ ಕಾಲಾನುಕ್ರಮದಲ್ಲಿ ಬಂದುಬಿಡ್ಬೇಕು. 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂತು. 1987ರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು. 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಆನಂತರ 2006ರಲ್ಲಿ ಬಾಲಕಾರ್ಮಿಕರ ನಿರ್ಮೂಲನ ಮತ್ತು ಪುನರ್ವಸತಿ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅಂತ ಐತಿ. ಇಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ಗಮನಿಸ್ಬೇಕಂತಂದರೆ, ಬಾಲಕಾರ್ಮಿಕರು ಅಂದರೆ ಯಾರು ಅಂತಂದರೆ 14 ವರ್ಷದ ಒಳಗಿನ ಮಕ್ಕಳನ್ನು ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. ಒಂದೊಂದು ಕಡೆ ಏನು ಮಾಡಿದ್ದಾರೆ ಅಂತಾರೆ 16 ವರ್ಷದ ಒಳಗಿನ ಮಕ್ಕಳನ್ನು ಬಾಲಕಾರ್ಮಿಕರು ಅಂತಂದು ಹೇಳ್ತಾರೆ. ಆದರೆ ಅದು ಏನಂತಂದ್ರೆ ತಪ್ಪಾದಂಥ ಕ್ರಮ. ಅದು ನಮ್ಮ ಸಂವಿಧಾನದಲ್ಲಿ 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಹಚ್ಚುವಂತಿಲ್ಲ. ಅದು ಬಾಲಕಾರ್ಮಿಕತನ ಅಂತ ಏನಂತಾರೆ ವಿವರಣೆಯನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತಂದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಕೊನೆಯ ಹೇಳಿಕೆ ಏನಂತಂದ್ರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೆ ಬಂತು ಅಂತೈತಿ. ಇದು ಏನಂತಾರೆ ಸರಿಯಾದಂಥ ಹೇಳಿಕೆ. ಇನ್ನು 2ನೇದು, ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ
1993ರಲ್ಲಿ ಸಹಿ ಹಾಕಿತು ಅಂತೈತಿ. ಇದು ಏನಂತಾರೆ ಸರಿಯಾದಂಥ ಹೇಳಿಕೆ ಅಲ್ಲ. ಯಾಕಂತಂದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1992ರಲ್ಲಿ ಸಹಿ ಹಾಕಲಾಯಿತು. ಆದ್ದರಿಂದ ಇದು ಏನಂತಂದ್ರೆ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಏನಂತಾರೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತರಲಾಯಿತು. ಇದು ಏನಂತ ಸರಿಯಾದಂಥ ಆಯ್ಕೆ. ಇದನ್ನು ಇಂಗ್ಲೀಷ್ನಲ್ಲಿ PCPNDT ಅಂತಂದು ಹೇಳ್ತೀವಿ. ಆದರೆ ಹುಟ್ಟೋದಕ್ಕಿಂತ ಮುಂಚೆ ಲಿಂಗವನ್ನು ಪರೀಕ್ಷೆ ಮಾಡೋದು ಅಪರಾಧ ಅಂತ ಈ ಕಾಯ್ದೆ ಹೇಳುತ್ತೆ. ಇನ್ನು ನೆಕ್ಸ್ಟ್ ಮಕ್ಕಳ ಸಹಾಯವಾಣಿಯ ಸಂಖ್ಯೆ 1092 ಅಂತ ಇದೆ. ಇದು ಏನಂತಂದ್ರೆ ತಪ್ಪಾಗೈತಿ. ಎಲ್ಲ ಕಡೆ ಶಾಲೆಯಲ್ಲಿ ಬರೆದಿರ್ತಾರೆ ಮಕ್ಕಳ ಸಹಾಯವಾಣಿ 1098. ಇದು ಏನಂತಂದ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಇದನ್ನು ನಂಬರನ್ನು ಕೊಟ್ಟರು ಅಂತಂದ್ರೆ 10, 9, 8 ಅಂದ್ರೆ ಸಂಖ್ಯೆಯನ್ನು ಹಿಂದಿನಿಂದ ಬರ್ಕೋಂತ ಬರಲಾಗೈತಿ. 10, 9, 8 ಅದನ್ನು 1098. ಈ ನಂಬರ್ ಏನಾಗಿದೆ ಅಂತಂದರೆ ಮಕ್ಕಳ ಸಹಾಯವಾಣಿ ಆಗೈತಿ. ಅಂದರೆ ಇಲ್ಲಿ ಎ ಆಯ್ಕೆ ಎ ಐತಲ್ಲ ಹೇಳಿಕೆ ಇದು ಸರಿ ಆಗೈತಿ. ಎರಡನೇದು ತಪ್ಪು, ಮೂರನೇದು ಸರಿ, ನಾಲ್ಕನೇದು ತಪ್ಪು. ಅಂದ್ರೆ ಎ ಮತ್ತು ಸಿ ಸರಿಯಾಗಿದ್ದಾವೆ. ಎ ಮತ್ತು ಸಿ ಸರಿ. ಮೊದಲನೇ ಆಪ್ಷನ್ ಏನೈತಲ್ಲ ಇದು ಏನಂತಂದ್ರೆ ಸರಿಯಾದಂಥ ಆಯ್ಕೆ ಆಗೈತಿ. ಇನ್ನು ಉಳಿದಂಥ ಆಯ್ಕೆಗಳು ತಪ್ಪಾಗಿದ್ದವು. ಇನ್ನು ನೆಕ್ಸ್ಟ್ ಏನಂತಂದ್ರೆ 116ನೇ ಪ್ರಶ್ನೆ ಏನು ಹೇಳ್ತೈತಿ ಅಂತಂದ್ರೆ ಅಲ್ ಗಜಲ್, ಸೂಬತ್ ಮತ್ತು ಅಟ್ಬಾರಗಳು ಇದರ ಉಪನದಿಗಳಾಗಿವೆ ಅಂತೈತಿ. ಆಪ್ಷನ್ ಕಾಂಗೋ ನದಿ, ನೈಜರ್ ನದಿ, ನೈಲ್ ನದಿ ಮತ್ತು ಜಾಂಬೇಜಿ ನದಿ ಅಂತ ಐತಿ. ಸರಿಯಾದಂಥ ಉತ್ತರ ನೈಲ್ ನದಿ. ನೈಲ್ ನದಿ ಜಗತ್ತಿನ ಅತಿ ಉದ್ದವಾದಂಥ ನದಿ. ಇದರ ಉದ್ದ 6650 ಕಿಲೋಮೀಟರ್ ಉದ್ದವಾಗೈತಿ ನೈಲ್ ನದಿ. ಇದು ಏನಂತಂದ್ರೆ ವಿಕ್ಟೋರಿಯಾ ಸರೋವರದಲ್ಲಿ ಉಗಮ ಹೊಂದಿ ಅದು ಏನಂತಾರೆ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತಿದೆ. ಇದು ಏನಂತಾರೆ ನೆಕ್ಸ್ಟ್ ಉಳಿದಂಥ ಆಯ್ಕೆಗಳು ಯಾವಂತಂದ್ರೆ ಕಾಂಗೋ ನದಿ. ಕಾಂಗೋ ನದಿ ಕೂಡ ಏನಂತಾರೆ ಆಫ್ರಿಕಾದ ಎರಡನೆಯ ಅತ್ಯಂತ ದೊಡ್ಡದಾದಂಥ ನದಿ. ಈ ಕಾಂಗೋ ನದಿ ಒಂದು ಸಲ IASನಲ್ಲಿ ಪ್ರಶ್ನೆ ಆಗಿತ್ತು. ಸಮಭಾಜಕ ವೃತ್ತವನ್ನು ಅಂದರೆ ಸಮಭಾಜಕ ವೃತ್ತ ಐತಲ್ಲ ಆ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗ್ತಕ್ಕಂಥ ನದಿ ಯಾವುದು ಅಂದ್ರೆ ಒಂದು ಸಲ ಇಲ್ಲಿಂದ ಹಾದು ಹೋಗ್ತೈತಿ, ಒಂದು ಸಲ ಹಿಂಗೆ ಬರುತ್ತೆ. ಅಂದರೆ 2 ಸಲ ಹಾದು ಹೋಗ್ತಕ್ಕಂಥ ನದಿ ಈ ಕಾಂಗೋ ನದಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ದಕ್ಷಿಣ ಅಮೇರಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಒಂದನೇದು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ. ಎಸ್, ಇದು ಸರಿಯಾದಂಥ ಹೇಳಿಕೆ. ಯಾಕಂದ್ರೆ ಬ್ರೆಜಿಲ್ ಇದೇನಂದ್ರೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂಥ ದೇಶ ಇದು. ಇದು ಫುಟ್ಬಾಲ್ ಆಟಕ್ಕೆ ಅತ್ಯಂತ ಪ್ರಸಿದ್ಧಿಯಾಗೈತಿ. ಫುಟ್ಬಾಲ್ ಮಾಂತ್ರಿಕ ಪೀಲೆ ಈ ಬ್ರೆಜಿಲ್ ದೇಶದವನು ಆಗಿದ್ದ. ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಜಿಲಿಯಾ ಅಂತ ಐತಿ. ಆಮೇಲೆ ಬ್ರೆಜಿಲ್ ಹತ್ರನೇ ಅರ್ಜೆಂಟೈನಾ ಅಂತ ಒಂದು ದೇಶ ಐತಿ. ಅದು ಕೂಡ ಫುಟ್ಬಾಲ್ ಆಟಕ್ಕೆ ಭಾಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ದೇಶ. ಇನ್ನು ನೆಕ್ಸ್ಟ್ ಏನಂತಂದರೆ ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೇರಿಕಾ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಅಂತೈತಿ. ಎಸ್, ಇದು ಕೂಡ ಏನಂತಂದ್ರೆ ಸರಿಯಾದಂಥ ಹೇಳಿಕೆ. ಯಾಕಂತಾರೆ ಇದು ದಕ್ಷಿಣ ಅಮೇರಿಕಾ ಏನೈತಿಲ್ಲ ಆ ದಕ್ಷಿಣ ಅಮೇರಿಕಾ ಖಂಡ ಎಲ್ಲ ದೇಶಗಳು ಏನಂತಾರೆ ಸಮುದ್ರ ತೀರವನ್ನು ಹೊಂದಿದ್ದಾವೆ. ಈ ಬೊಲಿವಿಯಾ ಮತ್ತು ಪರಗ್ವೆ ದೇಶಗಳು ಮಾತ್ರ ಸಮುದ್ರ ತೀರವನ್ನು ಹೊಂದಿಲ್ಲ. ಇನ್ನು ನೆಕ್ಸ್ಟ್ ಏನಂತಂದ್ರೆ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾದ ಏಂಜಲ್ ಜಲಪಾತವು ದಕ್ಷಿಣ ಅಮೇರಿಕಾ ಖಂಡದಲ್ಲಿದೆ. ಎಸ್, ಇದು ಕೂಡ ಏನಂತಂದ್ರೆ ಸರಿಯಾದಂಥ ಆಯ್ಕೆ. ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತ ಏಂಜಲ್ ಜಲಪಾತ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತಾ. ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದ್ರೆ ಗಯಾನಾ ದೇಶದಲ್ಲಿ ಕಂಡುಬರ್ತೈತಿ. ಇನ್ನು
ನಾಲ್ಕನೇದು ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮಾ ಮರುಭೂಮಿಯು ದಕ್ಷಿಣ ಅಮೇರಿಕ ಖಂಡದ ಬ್ರೆಜಿಲ್ನಲ್ಲಿದೆ ಅಂತೈತಿ. ಇದು ಏನಂತಾರೆ ತಪ್ಪಾದಂತಹ ಹೇಳಿಕೆ. ಯಾಕಂತಂದರೆ ಈ ಅಟಕಾಮಾ ಮರುಭೂಮಿ ಬರೋದು ಚಿಲಿ ದೇಶದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇದು ಬ್ರೆಜಿಲ್ನಲ್ಲಿ ಅಂತ ಕೊಟ್ಟಿರೋದ್ರಿಂದ ತಪ್ಪಾದಂಥ ಹೇಳಿಕೆ. ಅಂದರೆ ಇಲ್ಲಿ ತಪ್ಪಾದ ಹೇಳಿಕೆನೇ ಈ ನಾಲ್ಕನೇದು. ಆದ್ದರಿಂದ ಈ ಉತ್ತರಕ್ಕೆ ನಾವು ಈ ಆಯ್ಕೆಗೆ ನಾವು ಉತ್ತರಿಸ್ಬೇಕಾಗುತ್ತೆ, 4 ಅಂತ ಉತ್ತರಿಸ್ಬೇಕು. ಇನ್ನು ನೆಕ್ಸ್ಟ್ ಏನಂತಂದರೆ 118ನೇ ಪ್ರಶ್ನೆ ಹೊಂದಿಸಿ ಬರೆಯೋದನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟು ಹೊಂದಿಸಿ ಬರೆಯೋದು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಲೂ, ಚಿನೂಕ್, ಬ್ರಿಕ್ ಫೀಲ್ಡರ್, ಮಿಸ್ಟ್ರಲ್ ಅಂತ ಕೊಟ್ಟಿದ್ದಾರೆ. ಇವನ್ನ ನೋಡಿದ ತಕ್ಷಣ ನಾವು ಏನು ತಿಳ್ಕೊಬೇಕಂದ್ರೆ ಇವೆಲ್ಲವೂ ಸ್ಥಳೀಯ ಮಾರುತಗಳು ಅಂತ ಬರ್ತವೆ. ಅವುಗಳು ಯಾವ್ಯಾವ ದೇಶದ ಸ್ಥಳೀಯ ಮಾರುತಗಳು ಅನ್ನೋದನ್ನು ಅವರು ಕೇಳಿದ್ದಾರೆ. ಲೂ ಅನ್ನೋದು ಭಾರತದ ಸ್ಥಳೀಯ ಮಾರುತ. ಇದು ಅದಕ್ಕೆ ನಾವು ಏನಂತಂದ್ರೆ ಲೂ ಭಾರತದ ಸ್ಥಳೀಯ ಮಾರುತ. A3 ಎಲ್ಲಿಯಾದರೂ ಐತೆ ನೋಡ್ಬೇಕು. A3 ಏನಂತಂದರೆ 2 ಆಪ್ಷನ್ನಲ್ಲಿ ಇರೋದರಿಂದ ನಾವು ಇಲ್ಲಿ ಏನು ಮಾಡ್ಬೇಕಂತಾರೆ ಮತ್ತು ಮುಂದಿನ ಪ್ರಶ್ನೆಗೆ ಹೋಗಬೇಕು, ಮುಂದಿನ ಆಯ್ಕೆಗೆ. ಇಲ್ಲಿ ಚಿನೂಕನ್ನು ಹಿಮಭಕ್ಷಕ ಅಥವಾ ಐಸ್ ಈಟರ್ ಅಂತ ಕರೀತಾರೆ. ಈ ಸ್ಥಳೀಯ ಮಾರುತ ಎಲ್ಲಿ ಕಂಡುಬರುತ್ತೆ ಅಂತಾರೆ USA ಕಂಡುಬರುತ್ತೆ. ಇದು ಅಮೇರಿಕದಲ್ಲಿ ಕಂಡುಬರುತ್ತೆ. B4 ಎಲ್ಲಿ ಐತಿ ನೋಡ್ಬೇಕು. B4 ಕೂಡ 2ರಲ್ಲಿ ಐತಿ. ಇನ್ನು ನೆಕ್ಸ್ಟ್ ಬ್ರಿಕ್ ಫೀಲ್ಡರ್ ಅಂತ ಐತಿ. ಬ್ರಿಕ್ ಫೀಲ್ಡರ್ ಇದು ಕಂಡು ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾ ದೇಶದಲ್ಲಿ. ಅಂದರೆ C2 ಎಲ್ಲಿ ಐತಿ ನೋಡ್ಬೇಕು. C2 ಎಲ್ಲಿ ಐತಿ ಅಂತಾರೆ 2ನೇ ಆಯ್ಕೆಯಲ್ಲಿ ಇರೋದ್ರಿಂದ ಇದು ಏನಂತಂದ್ರೆ ಸರಿಯಾದಂಥ ಉತ್ತರ. ನಾವು ನೆಕ್ಸ್ಟ್ ಮುಂದಿನ ನೋಡಲೇಬಾರ್ದು, ಆದರೆ ಅಧ್ಯಯನದ ಸಲುವಾಗಿ ನಾವು ಅದನ್ನು ಕೂಡ ನೋಡೋಣ. ಮಿಸ್ಟ್ರಲ್ ಅನ್ನೋದು ಫ್ರಾನ್ಸ್ ದೇಶದಲ್ಲಿ ಇರತಕ್ಕಂಥ ಸ್ಥಳೀಯ ಮಾರುತ ಅದು ಮಿಸ್ಟ್ರಲ್ ಅಂತಂದು. ಹಿಂಗೆ ಏನಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಅದಾವು. ಯಾವ್ಯಾವ ಅಂತಂದ್ರೆ ಬ್ಲೀಝರ್ಡ್ ಅಂತಂದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಏನಂತಂದ್ರೆ ಸ್ಥಳೀಯ ಮಾರುತ, ಅದನ್ನು ಬ್ಲೀಝರ್ಡ್ ಅಂತಂದು ಕರೀತಾರೆ. ಆನಂತರ ನೆಕ್ಸ್ಟು ಸಿರಾಕ್ಕೋ ಅಂತಂದು ಸಹರಾ ಮರುಭೂಮಿಯಲ್ಲಿ ಸಿರಾಕ್ಕೋ ಅಂತ ಕರೀತಾರೆ. ಇವು ಏನಂತಾರೆ ಪ್ರಮುಖವಾದಂಥ. ಆಮೇಲೆ ಆಲ್ಪ್ಸ್ ಪರ್ವತಗಳಲ್ಲಿ ಪೋಹನ ಅಂತಂದು ಕಂಡು ಬರುತ್ತೆ. ಆಲ್ಪ್ಸ್ ಪರ್ವತಗಳಲ್ಲಿ ಪೋಹನ, ಸಹರಾ ಮರುಭೂಮಿಯಲ್ಲಿ ಸಿರಾಕ್ಕೋ, ಆನಂತರ ಅಂಟಾರ್ಟಿಕಾ ಖಂಡದಲ್ಲಿ ಬ್ಲೀಝರ್ಡ್. ಇವುಗಳನ್ನೆಲ್ಲವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿಬಿಟ್ರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇವನು ಕೇಳಿದರೆ ನಾವು ಈಸಿಯಾಗಿ ಉತ್ತರಿಸ್ಬೋದು. ಇದರ ಜೊತೆಗೆ ಮತ್ತು ನಾವು ಏನು ಓದ್ಕೋಬೇಕಂತಂದರೆ ಇದೇ ಪಾಠದಲ್ಲಿ ಚಂಡಮಾರುತಗಳು ಅಂತ ಬರ್ತವೆ. ಅವುಗಳನ್ನು ಆವರ್ತ ಮಾರುತಗಳು ಅಂತ ಕರಿತೀವಿ. ಆ ಆವರ್ತ ಮಾರುತಗಳನ್ನು ಕೂಡ ನಾವು ಒಂದು ಸ್ವಲ್ಪ ಓದ್ಕೊಂಡು ಬಿಟ್ಟರೆ ಈ ಸಲ ಆವರ್ತ ಮಾರುತಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರೋದರಿಂದ ಅವುಗಳನ್ನು ನಾವು ಓದೋಣ. ಚೀನಾ ಮತ್ತು ಜಪಾನ್ನಲ್ಲಿ ಚಂಡಮಾರುತಗಳನ್ನು ಅಥವಾ ಆವರ್ತ ಮಾರುತಗಳನ್ನು ಟೈಫೂನ್ ಅಂತ ಕರೀತಾರೆ. ಟೈಫೂನ್ ಅಂದರೆ ಚೀನಾ ಮತ್ತು ಜಪಾನ್. ಇನ್ನು ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ ಅವನ್ನ. ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೆದ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ವಿಲ್ಲೀಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲೀಸ್ ಅಂತ ಕರೆದರು. ಭಾರತದಲ್ಲಿ ಸೈಕ್ಲೋನ್ ಅಂತ ಕರಿತೀವಿ ನಾವು. ಭಾರತದಲ್ಲಿ ಅವುಗಳನ್ನು ಸೈಕ್ಲೋನ್ ಅಂತ ಕರಿತೀವಿ. ನೆಕ್ಸ್ಟ್ ರಷ್ಯಾದಲ್ಲಿ ಅವುಗಳನ್ನು ಏನಂತಾರೆ ವರ್ಲ್ಫೂಲ್ ಅಂತ ಕರೀತಾರೆ. ರಷ್ಯಾದಲ್ಲಿ ವರ್ಲ್ಫೂಲ್ ಅಂದರೆ ಚೀನಾ ಮತ್ತು ಜಪಾನ್ನಲ್ಲಿ ಟೈಫೂನ್, ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್, ಭಾರತದಲ್ಲಿ ಸೈಕ್ಲೋನ್, ಆಸ್ಟ್ರೇಲಿಯಾದಲ್ಲಿ ವಿಲ್ಲೀಸ್, ರಷ್ಯಾದಲ್ಲಿ ವರ್ಲ್ಫೂಲ್ ಅಂತ ಕರೀತಾರೆ. ಇವು ಇಷ್ಟು ಮುಂದಿನ ಪರೀಕ್ಷೆಗಳಲ್ಲಿ ಕೇಳುವಂಥ ಸಂಭವ ಇರುತ್ತೆ. ಆದ್ದರಿಂದ ಅವುಗಳನ್ನು ಕೂಡ ಓದ್ಕೊಂಡು ಬಿಡ್ರಿ. ಇಲ್ಲಿವರೆಗೆ ನಾನು ಏನಂತಂದ್ರೆ ನನಗೆ ನನ್ನ ಜ್ಞಾನಕ್ಕೆ ಗೊತ್ತಿದ್ದಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.